ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಯಾರನ್ನು ನಂಬಬೇಕು, ಯಾರಿಗೆ ಸಹಾಯ ಮಾಡಬೇಕು, ನಮ್ಮ ಜೀವನದಲ್ಲಿ ಇದನ್ನ ತಿಳ್ಕೊಳ್ಳದೆ ಇದ್ರೆ ಮಕ್ಕಳೇ, ಈಗಿನ ಈ ಒಂದು ಲೋಕದ ನಿಯಮ ಇದೆಯಲ್ಲ, ನಿಮ್ಮನ್ನ ತಿಂದಾಕ್ಬಿಡುತ್ತೆ. ಪ್ರತಿ ಹೆಜ್ಜೆ ಯಾರಿಗೆ ಸಹಾಯ ಮಾಡ್ತೀವಿ ಅವನು ನಿಮ್ಮನ್ನ ಕಷ್ಟ ಕಾಲಕ್ಕೆ ನಿಲ್ತಾನ. ಬೇಡ, ಕಷ್ಟ ಕಾಲಕ್ಕೆ ನಿಲ್ಲಿಲ್ಲ, ಸುಖ ಕೊಡ್ಲಿಲ್ಲ, ನಮಗೆ ಬಾಧೆ ಕೊಡ್ದಿದ್ರೆ ಸಾಕಪ್ಪ. ನಾವು ಬಿದ್ದಾಗ ನಮ್ಗೆ ಆಳ್ಗೊಂದು ಕತ್ತಿ ಅಂತೇಳಿ, ಆಳ್ಗೊಂದು ಚೂರಿ ಅಂತ ಹೇಳ್ಬಿಟ್ಟು ಮಾಡತಕ್ಕಂಥದ್ದು. ಯೋಚನೆ ಮಾಡಿ ನೋಡಿ, ವ್ಯಕ್ತಿಗಳ ಆಲೋಚನೆಗಳು ತುಂಬಾ ಬದಲಾಗ್ಬಿಟ್ಟಿದ್ದಾವೆ ಮಕ್ಕಳು. ನೋಡಿ, ಇದಕ್ಕೊಂದು ಪುಟ್ಟ ಕತೆ. ಒಮ್ಮೆ ಒಂದು ಜಿಂಕೆ, ಕಾಡು ಎಲ್ಲ ಪಶು ಪಕ್ಷಿ ಪ್ರಾಣಿಗಳೆಲ್ಲ ಇರ್ತವೆ ಕೂಡ್ಕೊಂಡು. ಒಂದು ಜಿಂಕೆ ನಡ್ಕೊಂಡು ಬರ್ತಿತ್ತಂತ. ಅದ್ರ ಪಕ್ಕದಲ್ಲಿ ದೊಡ್ಡ ದೊಡ್ಡ ಸಿಂಹಗಳು, ಎಡಗಡೆ ಒಂದು ಬಲಗಡೆ ಒಂದು, ಒಳ್ಳೆ ಕಾವಲು ಭಟ್ರ ತರ. ಒಂದ್ ಕಡೆ ದುರ್ಗ, ಇನ್ನೊಂದು ಕಡೆ ಕಾಳಿ ಅನ್ನೋ ಹತ್ರ. ಸಿಂಹದ ಹತ್ರ ಯಾರಾದ್ರೂ ಬರೋಕ್ಕಾಗುತ್ತಾ? ಇನ್ನು ಮುಖ್ಯವಾಗಿ ಸಿಂಹದ ಅತ್ಯಂತ ರುಚಿಕರವಾದ ಆಹಾರವೇ ಜಿಂಕೆ. ಇಲ್ಲಿ ನೋಡಿದ್ರೆ ಜಿಂಕೆ ಏನ್ ಆನಂದವಾಗಿ ಅದ್ರ ಜೊತೆ ವಾಕ್ ಮಾಡ್ಕೊಂಡು ಬರ್ತಾ ಇತ್ತು. ಈ ಪಶು ಪಕ್ಷಿ ಪ್ರಾಣಿಗಳ ಸಂಕುಲ ಶಾಕ್ ಆಗ್ಬಿಡ್ತಂತೆ. ಏನೋ ಇದು ಹಿಂಗೋ ಇದು ಅಂತ. ಕಾಡೆ ವಿಸ್ಮಯದಿಂದ ನೋಡ್ತಿದೆ ಅಂತ. ಏನ ಅವುಗಳ ಜೊತೆ ಆಡ್ಕೊಂಡು ತಿನ್ಕೊಂಡು ಸುತ್ತುತ್ತಿದೆ. ಇವನೇನು ಇಂಥ ಪುಣ್ಯ ಮಾಡ್ಕೊಂಡು ಬಂದ್ಬಿಟ್ಟದಾನೆ, ಇವನು ಏನು ಮಾಡ್ತಿಲ್ಲ ಈ ಸಿಂಹಗಳು ಅನ್ನತಕ್ಕಂಥದ್ದು. ಒಮ್ಮೆ ಆ ಸಿಂಹಗಳು ಬೇರೆ ಕಡೆ ಹೋಗಿದ್ದಾಗ ಈ ಜಿಂಕೆಯನ್ನ ಬೇರೆ ಜಿಂಕೆಗಳು ಇವೆಲ್ಲ ಕೇಳಿದ್ವಂತ. ಅಲ್ಲ ಕಣೋ, ಇದು ಹೆಂಗೋ ಸಾಧ್ಯ, ಏನು ಈ ಸಿಂಹಗಳು ನಿನಗೇನು ಮಾಡ್ತಿಲ್ಲ ಅಂತ. ವಿಶ್ವಾಸ ಕಣೋ ಅಂತ ಹೇಳ್ತಂತೆ. ವಿಶ್ವಾಸ, ನಂಬಿಕೆ ಕಣೋ. ಒಮ್ಮೆ ಏನಾಗಿತ್ತು ಅಂದ್ರೆ, ನಾನು ತೀರಾ ಒಳಗಡೆ ಹೋಗಿದ್ದೆ. ಯಾರೋ ಬೇಟೆಗಾರ ಅದ್ರ ಅಮ್ಮನ ಹೊಡೆದಾಕ್ಬಿಟ್ಟಿದ್ರೆ, ಈ ಎರಡೂ ಸಿಂಹಗಳ ಅಮ್ಮವನ್ನು. ಪಾಪ ಪುಟಾಣಿ ಮಕ್ಕಳು, ಹಾಲು ಕುಡಿಯೋ ಮಕ್ಕಳು, ಯಾರೂ ಇಲ್ಲ ಕಾಪಾಡೋಕೆ. ಅಜ್ಜೋ ಏನ್ ಮಾಡೋದು ಅಂತ ಹೆಂಗರಳು ಅಮ್ಮನ ಕರುಳು ನನಗಾಗಲಿಲ್ಲ. ಇರ್ಲಿ, ಗೊತ್ತಿದೆ ಸಿಂಹವೇ, ಅದರ ಆಹಾರ ನಾನೇ. ಆದ್ರೆ ಈಗ ಈ ಮಕ್ಕಳಿಗೆ ಬಿಟ್ಬಿಟ್ರೆ, ಎಳೆಯ ಮಕ್ಕಳು, ಅವುಗಳಿಗೆ ಹಾಲು ಕೊಡೋಣ ಅಂತೇಳಿ ಹಾಲು ಕೊಟ್ಟು ಕಾಪಾಡಿದೆ. ಬೆಳೀತಾ ಬೆಳೀತಾ ಅವುಗಳು ಹಾಗೆ ಗೆಳತನ. ನಾನು ಬಂದ್ಬಿಟ್ಟಿದ್ದೀನಿ. ಒಂದಿನ ಇವುಗಳಿಗೆ ನನ್ನನ್ನು ಹುಡ್ಕೊಂಡು ಬರ್ತವೆ. ಏನಕ್ಕೂ ಬೇಟೆಗೆ ಬಂದವ್ ನನ್ನ ನೋಡಿದ್ದೆ ಗುರ್ತಿಡಿತವೆ. ಹಾಲು ಕೊಟ್ಟಿರೋದು, ನಿನ್ ಜೊತೆ ನಾವಿರ್ತೀವ ಅಂತ ಗೆಳೀರಾಗ್ತವೆ. ಆನಂದವಾಗಿದ್ದೇನೆ. ನನಗೆ ಇದಕ್ಕಿಂತ ಆನಂದ ಇಲ್ಲ. ಇಂಥದೊಂದು ನಂಬಿಕೆಯ ವ್ಯಕ್ತಿಗಳಿಗೆ ನಾನು ಹಾಲು ಕೊಟ್ನ, ಜೀವ ಕೊಟ್ನ, ಬದುಕು ಕೊಟ್ನ. ನೋಡಿದ್ರೆ ಇವತ್ತು ಅದೇ ಸಿಂಹಗಳು ಬೇರೆ ಯಾವುದೇ ಬೇರೆ ಚಿರತೆಗಳಿರ್ಬೋದು, ನರಿಗಳಿರ್ಬೋದು, ತೋಳಗಳಿರ್ಬೋದು, ಸೀಳು ನಾಯಿಗಳಿರ್ಬೋದು, ಹುಲಿಗಳಿರ್ಬೋದು, ಬೇರೆ ಯಾವುದೂ ಕೂಡ ನನಗೆ ತೊಂದರೆ ಆಗದೆ ಕಾವಲಾಗ ನಿಂತ್ಕೊಂಡು ನನ್ನನ್ನು ಕಾಪಾಡ್ತಿದ್ದಾರೆ. ದೇವ್ರಿಗೆ ಧನ್ಯವಾದ ಹೇಳ್ಬೇಕು. ಇಂಥ ಒಂದು ಪುಣ್ಯಾತ್ಮರು ಕೂಡ ಇರ್ತಾರೆ, ನಂಬಿಕೆಗೆ ಅರ್ಹವಾದಂಥ ವ್ಯಕ್ತಿ. ಇಡೀ ಆ ಪಶು ಪಕ್ಷಿ ಪ್ರಾಣಿಗಳ ಸಂಕುಲ ಅದನ್ನ ಕೇಳಿದ ಖುಷಿ ಅವ್ರಿಗೆ. ಇದನ್ನಲ್ಲೇ ಕುಳಿತಿದ್ದಂತ ಒಂದು ಗಿಳಿ ಮರಿ ಕೇಳ್ಕೊಂಡ್ಬಿಡ್ತು. ವಾ ವಾ ವಾ, ನಾವು ಕೂಡ ಇದರಿಂದ ಪಾಠ ಕಲಿಬೇಕು, ಸಹಾಯ ಮಾಡಬೇಕು. ನಮಗೂ ಕೂಡ ಕಷ್ಟಕಾಲಕ್ಕೆ ಸಹಾಯ ಮಾಡ್ತಾರೆ, ಕಷ್ಟಕಾಲಕ್ಕೆ ಸಹಾಯ ಮಾಡ್ತಾರೆ ಅಂತ. ಸ್ವಲ್ಪ ದಿನದಲ್ಲೇ ಅದಕ್ಕೆ ಒಂದು ಹಾವು ಮುಳ್ಳಿನ ಮೇಲೆ ಬಿದ್ದ್ಬಿಟ್ಟಿದೆ. ಫುಲ್ಲು ಮುಳ್ಳುಗಳು, ಅಯ್ಯೋ ದಾಡ್ತಿದೆ.
ಇದು ನೋಡ್ತು, ಅಯ್ಯಯ್ಯೋ ಪಾಪ, ಕಾಪಾಡೋಣ. ಆ ಜಿಂಕೆಯ ಕತೆ ನೆನಪಿಗೆ ಬಂದ್ಬಿಡ್ತು. ಓಡೋಗಿ ಒಂದೊಂದೇ ಮುಳ್ಳುಗಳು ತೆಗೀತು. ಕಾಪಾಡಬೇಕು. ನಮ್ಮ ಕಷ್ಟ ಕಾಲಕ್ಕೂ ಇವನು ಆಗ್ತಾನೆ. ಯಾಕಂದ್ರೆ ಗಿಳಿ ಮರಿ ಒಂದ್ ಮರದ ಮೇಲೆ ಮೊಟ್ಟೆಗಳು ಇಟ್ಕೊಳ್ಳೋದು, ತನ್ನ ಪಾಡಿಗೆ ತನ್ನ ಬದುಕು. ಯಾರೋ ಏನಾದ್ರೂ ಬಂದು ಏನಾದ್ರೂ ಮಾಡಿದ್ರೆ ರಣ ಹದ್ದುಗಳು ಇನ್ನೊಂದು ಇದು ಬಂದು ಕಾಪಾಡುತ್ತೆ ಅನ್ನೋ ಒಂದು ಆಂತರ್ಯದಿಂದ ಕಷ್ಟದಲ್ಲಿತ್ತಲ್ಲ, ನಾವು ಕಾಪಾಡೋಣ ಅಂಥೇಳಿ ಕಾಪಾಡ್ದು. ನಾವು ನಂಬೋಲ್ಲ, ಹೊರಗಡೆ ಬಂದಿದೆ ಹಾಕಿ ಲಬಕ್ಕಂತ ಕಚ್ಚಿ ನುಂಗೇ ಬಿಡ್ತು. ಕಚ್ಚೇ ಬಿಡ್ತು, ಅದು ಸತ್ತು ಹೋಯ್ತು ಆ ಹೆಬ್ಬಾವು. ಇದರ ಅರ್ಥ ಏನ್ ಗೊತ್ತಾ ಮಕ್ಕಳೇ? ನೀವು ಯಾರಿಗೆ ಸಹಾಯ ಮಾಡ್ತಿದ್ದೀರಿ ಅಂತ ನೆನಪಲ್ಲಿ ಇಟ್ಕೊಳ್ಳಿ. ಅವ್ರು ನಿಮ್ಮನ್ನ ನೆನೆಸ್ಕೋತಾರ, ಇಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ಕಾಲಕ್ಕೆ ನಾವು ಹಾವುಗಾಲ ಹಿಡ್ದಾಗೆ ನೋಡಿ. ಆ ಗಿಳಿಮರಿ ಇದು ನನಗೆ ಅಪಕಾರ ಮಾಡುತ್ತಾ ಅನ್ನೋದು ಕೂಡ ಯೋಚನೆ ಮಾಡಿದೆ. ಅಪಕಾರ ಮಾಡುವ ವ್ಯಕ್ತಿಗಳಿಗೆ ಗೊತ್ತಾಗ್ಬಿಡುತ್ತೆ ಅನ್ನ ಬೆಂದಿದೆಯಾ ಇಲ್ವಾ ಅಂತ ಪೂರ್ತಿ ಪಾತ್ರೆ ನೋಡೋದು ಬೇಕಿಲ್ಲ. ಸೊ ಪ್ರತಿ ಹೆಜ್ಜೆಯು ಮಕ್ಕಳೇ ನೋಡ್ಕೊಂಡು ಹೆಜ್ಜೆ ಇಡಿ. ಅಪಾತ್ರನಿಗೆ ದಾನ ಮಾಡಿದರೆ, ಅಪಾತ್ರನಿಗೆ ಸಹಾಯ ಮಾಡಿದರೆ ಅವ್ರು ನೆನೆಸ್ಕೊಳ್ಳೋದೇ ಇಲ್ಲ ಮಕ್ಕಳೇ, ನೆನೆಸ್ಕೊಳ್ಳೋದೇ ಇಲ್ಲ. ನೀವು ಕಷ್ಟ ಕಾಲದಲ್ಲಿ ಒಂದು ತುತ್ತು ಅನ್ನ ಕೊಟ್ಟಿದ್ದೀರಿ, ನೆರಳು ಕೊಟ್ಟಿದ್ದೀರಿ, ಬದುಕು ಕೊಟ್ಟಿದ್ದೀರಿ, ಬೇಡ ಧೈರ್ಯ ಹೇಳಿದಿರಿ, ಏನೂ ಇಲ್ಲ ಅಂದ್ರೂ ಧೈರ್ಯ ಹೇಳಿದಿರಿ, ಸಮಾಧಾನ ಹೇಳಿದಿರಿ. ನಾನು ಇದ್ದೀನೋ, ಬಾರೋ ನಮ್ಮ ಮನೆಗೆ, ಇದ್ದೋಗೋ ಒಂದೆರಡು ದಿನ ಅನ್ನತಕ್ಕಂಥದ್ದು ಇಲ್ಲ. ಈ ಲೋಕ ಅದನ್ನ ನೆನಪಿಗೆ ಇಟ್ಕೊಳ್ಳೋದಿಲ್ಲ. ಅವರವರ ಸ್ವಾರ್ಥ ಎಷ್ಟು ಅಂದರೆ ಪರಮಾವಧಿ, ಸ್ವಾರ್ಥದ ಅತಿರೇಕದ ಪರಮಾವಧಿ ಎಲ್ಲೆ ಮೀರಿ ಬಿಟ್ಟಿದೆ. ಎಚ್ಚರಿಕೆ. ಪ್ರತಿ ಹೆಜ್ಜೆಯು ನೀವು ಹಾವಿಗೆ ಸಹಾಯ ಮಾಡಬೇಕಾ, ಅಟ್ಲೀಸ್ಟ್ ನೋಡಿ ಅಂತ ಸಿಂಹಕ್ಕೆ ಸಹಾಯ ಮಾಡಿ. ಕಷ್ಟಕಾಲಕ್ಕೆ ಅದು ಪಕ್ಕದಲ್ಲಿ ಬಂದು ನಿಲ್ಲುತ್ತೆ, ಯಾರೋ ಅದು ನನ್ನವನ್ನ ಮುಟ್ಟೋದು ಅಂತ. ನಾನು ಅವನ ಸುದ್ದಿಗೆ ಯಾರಾದ್ರೂ ಬಂದ್ರೆ ಅಷ್ಟೇ. ಇಂಥ ದೇಹವೆಲ್ಲ ವಿಷ ಇಟ್ಕೊಂಡ ಮೇಲೆ ನಗತಕ್ಕಂಥ ವ್ಯಕ್ತಿಗಳನ್ನ ನಂಬಬೇಡಿ, ಎಚ್ಚರಿಕೆ ಅಂತ ಹೇಳ್ತಾ ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ.